ಆದಂತ ಮಳೆಯಲ್ಲಿ ತುಂಬಿ ಹರಿತಾ ಇರುವಂತ ನದಿಗಳು ವರದಾ ನದಿಯಲ್ಲಿ ಕೊಚ್ಚಿ ಹೋಗ್ತಿದ್ದವರನ್ನ ರಕ್ಷಣೆ ಮಾಡಲಾಗಿದೆ. ನದಿ ದಾಟುವಾಗ ನೀರಿನಲ್ಲಿ ಸಿಲುಕಿದ್ದ ಯುವಕರು ಅಪಾಯದ ಮಟ್ಟವನ್ನ ಮೀರಿ ನದಿ ಹರಿತಾ ಇದೆ. ಹೀಗಿರುವಾಗ ಇಂಥ ಅಪಾಯದ ಸೂಕ್ಷ್ಮತೆಯನ್ನ ಅರ್ಥ ಮಾಡಿಕೊಳ್ಳದೆ ಯುವಕರು ನದಿ ದಾಟೋದಕ್ಕೆ ಪ್ರಯತ್ನ ಪಡ್ತಾರೆ. ಆಗ ನೀರಿನಲ್ಲಿ ಸಿಲುಕಿದ್ದ ಯುವಕರನ್ನ ರಕ್ಷಣೆ ಮಾಡಲಾಗಿದೆ. ಹಾವೇರಿ ಜಿಲ್ಲೆ ಕಳಸೂರು ಬಳಿ ನಡೆದಂಥ ಘಟನೆ ಇದು. ಕಳಸೂರು ಸಂಪರ್ಕಿಸುವ ಬ್ರಿಡ್ಜ್ ಇದೆಯಲ್ಲ, ಅಲ್ಲಿ ಬ್ರಿಡ್ಜು ಕಮ್ ಬ್ಯಾರೇಜ್ ಅದು. ಆ ಬ್ಯಾರೇಜ್ ಮೇಲೆ ನೀರು ಹರಿತಾ ಇತ್ತು, ವರದಾ ನದಿ ನೀರು ಹರಿತಾ ಇತ್ತು. ಬ್ರಿಡ್ಜ್ ದಾಟೋದಕ್ಕೆ ಯುವಕರು ಪರದಾಟವನ್ನು ಪಡ್ತಾರೆ. ಸ್ವಲ್ಪ ಯಾಮಾರಿದ್ರು ಕೂಡ ಆ ಯುವಕರು ಕೊಚ್ಕೊಂಡು ಹೋಗ್ತಾ ಇದ್ರು. ಅವ್ರನ್ನ ಈಗ ರಕ್ಷಣೆ ಮಾಡಲಾಗಿದೆ. ಆದಂತ ಮಳೆಯಲ್ಲಿ ತುಂಬಿ ಹರಿತಾ ಇರುವಂತ ನದಿಗಳು ವರದಾ ನದಿಯಲ್ಲಿ ಕೊಚ್ಚಿ ಹೋಗ್ತಿದ್ದವರನ್ನ ರಕ್ಷಣೆ ಮಾಡಲಾಗಿದೆ. ನದಿ ದಾಟುವಾಗ ನೀರಿನಲ್ಲಿ ಸಿಲುಕಿದ್ದ ಯುವಕರು ಅಪಾಯದ ಮಟ್ಟವನ್ನ ಮೀರಿ ನದಿ ಹರಿತಾ ಇದೆ. ಹೀಗಿರುವಾಗ ಇಂಥ ಅಪಾಯದ ಸೂಕ್ಷ್ಮತೆಯನ್ನ ಅರ್ಥ ಮಾಡಿಕೊಳ್ಳದೆ ಯುವಕರು ನದಿ ದಾಟೋದಕ್ಕೆ ಪ್ರಯತ್ನ ಪಡ್ತಾರೆ. ಆಗ ನೀರಿನಲ್ಲಿ ಸಿಲುಕಿದ್ದ ಯುವಕರನ್ನ ರಕ್ಷಣೆ ಮಾಡಲಾಗಿದೆ. ಹಾವೇರಿ ಜಿಲ್ಲೆ ಕಳಸೂರು ಬಳಿ ನಡೆದಂಥ ಘಟನೆ ಇದು. ಕಳಸೂರು ಸಂಪರ್ಕಿಸುವ ಬ್ರಿಡ್ಜ್ ಇದೆಯಲ್ಲ, ಅಲ್ಲಿ ಬ್ರಿಡ್ಜು ಕಮ್ ಬ್ಯಾರೇಜ್ ಅದು. ಆ ಬ್ಯಾರೇಜ್ ಮೇಲೆ ನೀರು ಹರಿತಾ ಇತ್ತು, ವರದಾ ನದಿ ನೀರು ಹರಿತಾ ಇತ್ತು. ಬ್ರಿಡ್ಜ್ ದಾಟೋದಕ್ಕೆ ಯುವಕರು ಪರದಾಟವನ್ನು ಪಡ್ತಾರೆ. ಸ್ವಲ್ಪ ಯಾಮಾರಿದ್ರು ಕೂಡ ಆ ಯುವಕರು ಕೊಚ್ಕೊಂಡು ಹೋಗ್ತಾ ಇದ್ರು. ಅವ್ರನ್ನ ಈಗ ರಕ್ಷಣೆ ಮಾಡಲಾಗಿದೆ. ಆದಂತ ಮಳೆಯಲ್ಲಿ ತುಂಬಿ ಹರಿತಾ ಇರುವಂತ ನದಿಗಳು ವರದಾ ನದಿಯಲ್ಲಿ ಕೊಚ್ಚಿ ಹೋಗ್ತಿದ್ದವರನ್ನ ರಕ್ಷಣೆ ಮಾಡಲಾಗಿದೆ. ನದಿ ದಾಟುವಾಗ ನೀರಿನಲ್ಲಿ ಸಿಲುಕಿದ್ದ ಯುವಕರು ಅಪಾಯದ ಮಟ್ಟವನ್ನ ಮೀರಿ ನದಿ ಹರಿತಾ ಇದೆ. ಹೀಗಿರುವಾಗ ಇಂಥ ಅಪಾಯದ ಸೂಕ್ಷ್ಮತೆಯನ್ನ ಅರ್ಥ ಮಾಡಿಕೊಳ್ಳದೆ ಯುವಕರು ನದಿ ದಾಟೋದಕ್ಕೆ ಪ್ರಯತ್ನ ಪಡ್ತಾರೆ. ಆಗ ನೀರಿನಲ್ಲಿ ಸಿಲುಕಿದ್ದ ಯುವಕರನ್ನ ರಕ್ಷಣೆ ಮಾಡಲಾಗಿದೆ. ಹಾವೇರಿ ಜಿಲ್ಲೆ ಕಳಸೂರು ಬಳಿ ನಡೆದಂಥ ಘಟನೆ ಇದು. ಕಳಸೂರು ಸಂಪರ್ಕಿಸುವ ಬ್ರಿಡ್ಜ್ ಇದೆಯಲ್ಲ, ಅಲ್ಲಿ ಬ್ರಿಡ್ಜು ಕಮ್ ಬ್ಯಾರೇಜ್ ಅದು. ಆ ಬ್ಯಾರೇಜ್ ಮೇಲೆ ನೀರು ಹರಿತಾ ಇತ್ತು, ವರದಾ ನದಿ ನೀರು ಹರಿತಾ ಇತ್ತು. ಬ್ರಿಡ್ಜ್ ದಾಟೋದಕ್ಕೆ ಯುವಕರು ಪರದಾಟವನ್ನು ಪಡ್ತಾರೆ. ಸ್ವಲ್ಪ ಯಾಮಾರಿದ್ರು ಕೂಡ ಆ ಯುವಕರು ಕೊಚ್ಕೊಂಡು ಹೋಗ್ತಾ ಇದ್ರು. ಅವ್ರನ್ನ ಈಗ ರಕ್ಷಣೆ ಮಾಡಲಾಗಿದೆ. ಆದಂತ ಮಳೆಯಲ್ಲಿ ತುಂಬಿ ಹರಿತಾ ಇರುವಂತ ನದಿಗಳು ವರದಾ ನದಿಯಲ್ಲಿ ಕೊಚ್ಚಿ ಹೋಗ್ತಿದ್ದವರನ್ನ ರಕ್ಷಣೆ ಮಾಡಲಾಗಿದೆ. ನದಿ ದಾಟುವಾಗ ನೀರಿನಲ್ಲಿ ಸಿಲುಕಿದ್ದ ಯುವಕರು ಅಪಾಯದ ಮಟ್ಟವನ್ನ ಮೀರಿ ನದಿ ಹರಿತಾ ಇದೆ. ಹೀಗಿರುವಾಗ ಇಂಥ ಅಪಾಯದ ಸೂಕ್ಷ್ಮತೆಯನ್ನ ಅರ್ಥ ಮಾಡಿಕೊಳ್ಳದೆ ಯುವಕರು ನದಿ ದಾಟೋದಕ್ಕೆ ಪ್ರಯತ್ನ ಪಡ್ತಾರೆ. ಆಗ ನೀರಿನಲ್ಲಿ ಸಿಲುಕಿದ್ದ ಯುವಕರನ್ನ ರಕ್ಷಣೆ ಮಾಡಲಾಗಿದೆ. ಹಾವೇರಿ ಜಿಲ್ಲೆ ಕಳಸೂರು ಬಳಿ ನಡೆದಂಥ ಘಟನೆ ಇದು. ಕಳಸೂರು ಸಂಪರ್ಕಿಸುವ ಬ್ರಿಡ್ಜ್ ಇದೆಯಲ್ಲ, ಅಲ್ಲಿ ಬ್ರಿಡ್ಜು ಕಮ್ ಬ್ಯಾರೇಜ್ ಅದು. ಆ ಬ್ಯಾರೇಜ್ ಮೇಲೆ ನೀರು ಹರಿತಾ ಇತ್ತು, ವರದಾ ನದಿ ನೀರು ಹರಿತಾ ಇತ್ತು. ಬ್ರಿಡ್ಜ್ ದಾಟೋದಕ್ಕೆ ಯುವಕರು ಪರದಾಟವನ್ನು ಪಡ್ತಾರೆ. ಸ್ವಲ್ಪ ಯಾಮಾರಿದ್ರು ಕೂಡ ಆ ಯುವಕರು ಕೊಚ್ಕೊಂಡು ಹೋಗ್ತಾ ಇದ್ರು. ಅವ್ರನ್ನ ಈಗ ರಕ್ಷಣೆ ಮಾಡಲಾಗಿದೆ. ಆದಂತ ಮಳೆಯಲ್ಲಿ ತುಂಬಿ ಹರಿತಾ ಇರುವಂತ ನದಿಗಳು ವರದಾ ನದಿಯಲ್ಲಿ ಕೊಚ್ಚಿ ಹೋಗ್ತಿದ್ದವರನ್ನ ರಕ್ಷಣೆ ಮಾಡಲಾಗಿದೆ. ನದಿ ದಾಟುವಾಗ ನೀರಿನಲ್ಲಿ ಸಿಲುಕಿದ್ದ ಯುವಕರು ಅಪಾಯದ ಮಟ್ಟವನ್ನ ಮೀರಿ ನದಿ ಹರಿತಾ ಇದೆ. ಹೀಗಿರುವಾಗ ಇಂಥ ಅಪಾಯದ ಸೂಕ್ಷ್ಮತೆಯನ್ನ ಅರ್ಥ ಮಾಡಿಕೊಳ್ಳದೆ ಯುವಕರು ನದಿ ದಾಟೋದಕ್ಕೆ ಪ್ರಯತ್ನ ಪಡ್ತಾರೆ. ಆಗ ನೀರಿನಲ್ಲಿ ಸಿಲುಕಿದ್ದ ಯುವಕರನ್ನ ರಕ್ಷಣೆ ಮಾಡಲಾಗಿದೆ. ಹಾವೇರಿ ಜಿಲ್ಲೆ ಕಳಸೂರು ಬಳಿ ನಡೆದಂಥ ಘಟನೆ ಇದು. ಕಳಸೂರು ಸಂಪರ್ಕಿಸುವ ಬ್ರಿಡ್ಜ್ ಇದೆಯಲ್ಲ, ಅಲ್ಲಿ ಬ್ರಿಡ್ಜು ಕಮ್ ಬ್ಯಾರೇಜ್ ಅದು. ಆ ಬ್ಯಾರೇಜ್ ಮೇಲೆ ನೀರು ಹರಿತಾ ಇತ್ತು, ವರದಾ ನದಿ ನೀರು ಹರಿತಾ ಇತ್ತು. ಬ್ರಿಡ್ಜ್ ದಾಟೋದಕ್ಕೆ ಯುವಕರು ಪರದಾಟವನ್ನು ಪಡ್ತಾರೆ. ಸ್ವಲ್ಪ ಯಾಮಾರಿದ್ರು ಕೂಡ ಆ ಯುವಕರು ಕೊಚ್ಕೊಂಡು ಹೋಗ್ತಾ ಇದ್ರು. ಅವ್ರನ್ನ ಈಗ ರಕ್ಷಣೆ ಮಾಡಲಾಗಿದೆ.
ಆದಂಥ ಮಳೆಯಲ್ಲಿ ತುಂಬಿ ಹರಿತಾ ಇರುವಂಥ ನದಿಗಳು ವರದಾ ನದಿಯಲ್ಲಿ ಕೊಚ್ಚಿ ಹೋಗ್ತಿದ್ದವರನ್ನ ರಕ್ಷಣೆ ಮಾಡಲಾಗಿದೆ. ನದಿ ದಾಟುವಾಗ ನೀರಿನಲ್ಲಿ ಸಿಲುಕಿದ್ದ ಯುವಕರು ಅಪಾಯದ ಮಟ್ಟವನ್ನ ಮೀರಿ ನದಿ ಹರಿತಾ ಇದೆ. ಹೀಗಿರುವಾಗ ಇಂಥ ಅಪಾಯದ ಸೂಕ್ಷ್ಮತೆಯನ್ನ ಅರ್ಥ ಮಾಡಿಕೊಳ್ಳದೆ ಯುವಕರು ನದಿ ದಾಟೋದಕ್ಕೆ ಪ್ರಯತ್ನ ಪಡ್ತಾರೆ. ಆಗ ನೀರಿನಲ್ಲಿ ಸಿಲುಕಿದ್ದ ಯುವಕರನ್ನ ರಕ್ಷಣೆ ಮಾಡಲಾಗಿದೆ. ಹಾವೇರಿ ಜಿಲ್ಲೆ ಕಳಸೂರು ಬಳಿ ನಡೆದಂಥ ಘಟನೆ ಇದು. ಕಳಸೂರು ಸಂಪರ್ಕಿಸುವ ಬ್ರಿಡ್ಜ್ ಇದೆಯಲ್ಲ, ಅಲ್ಲಿ ಬ್ರಿಡ್ಜು ಕಮ್ ಬ್ಯಾರೇಜ್ ಅದು. ಆ ಬ್ಯಾರೇಜ್ ಮೇಲೆ ನೀರು ಹರಿತಾ ಇತ್ತು, ವರದಾ ನದಿ ನೀರು ಹರಿತಾ ಇತ್ತು. ಬ್ರಿಡ್ಜ್ ದಾಟೋದಕ್ಕೆ ಯುವಕರು ಪರದಾಟವನ್ನು ಪಡ್ತಾರೆ. ಸ್ವಲ್ಪ ಯಾಮಾರಿದ್ರು ಕೂಡ ಆ ಯುವಕರು ಕೊಚ್ಕೊಂಡು ಹೋಗ್ತಾ ಇದ್ರು. ಅವ್ರನ್ನ ಈಗ ರಕ್ಷಣೆ ಮಾಡಲಾಗಿದೆ. ಆದಂಥ ಮಳೆಯಲ್ಲಿ ತುಂಬಿ ಹರಿತಾ ಇರುವಂಥ ನದಿಗಳು ವರದಾ ನದಿಯಲ್ಲಿ ಕೊಚ್ಚಿ ಹೋಗ್ತಿದ್ದವರನ್ನ ರಕ್ಷಣೆ ಮಾಡಲಾಗಿದೆ. ನದಿ ದಾಟುವಾಗ ನೀರಿನಲ್ಲಿ ಸಿಲುಕಿದ್ದ ಯುವಕರು ಅಪಾಯದ ಮಟ್ಟವನ್ನ ಮೀರಿ ನದಿ ಹರಿತಾ ಇದೆ. ಹೀಗಿರುವಾಗ ಇಂಥ ಅಪಾಯದ ಸೂಕ್ಷ್ಮತೆಯನ್ನ ಅರ್ಥ ಮಾಡಿಕೊಳ್ಳದೆ ಯುವಕರು ನದಿ ದಾಟೋದಕ್ಕೆ ಪ್ರಯತ್ನ ಪಡ್ತಾರೆ. ಆಗ ನೀರಿನಲ್ಲಿ ಸಿಲುಕಿದ್ದ ಯುವಕರನ್ನ ರಕ್ಷಣೆ ಮಾಡಲಾಗಿದೆ. ಹಾವೇರಿ ಜಿಲ್ಲೆ ಕಳಸೂರು ಬಳಿ ನಡೆದಂಥ ಘಟನೆ ಇದು. ಕಳಸೂರು ಸಂಪರ್ಕಿಸುವ ಬ್ರಿಡ್ಜ್ ಇದೆಯಲ್ಲ, ಅಲ್ಲಿ ಬ್ರಿಡ್ಜು ಕಮ್ ಬ್ಯಾರೇಜ್ ಅದು. ಆ ಬ್ಯಾರೇಜ್ ಮೇಲೆ ನೀರು ಹರಿತಾ ಇತ್ತು, ವರದಾ ನದಿ ನೀರು ಹರಿತಾ ಇತ್ತು. ಬ್ರಿಡ್ಜ್ ದಾಟೋದಕ್ಕೆ ಯುವಕರು ಪರದಾಟವನ್ನು ಪಡ್ತಾರೆ. ಸ್ವಲ್ಪ ಯಾಮಾರಿದ್ರು ಕೂಡ ಆ ಯುವಕರು ಕೊಚ್ಕೊಂಡು ಹೋಗ್ತಾ ಇದ್ರು. ಅವ್ರನ್ನ ಈಗ ರಕ್ಷಣೆ ಮಾಡಲಾಗಿದೆ. ಆದಂಥ ಮಳೆಯಲ್ಲಿ ತುಂಬಿ ಹರಿತಾ ಇರುವಂಥ ನದಿಗಳು ವರದಾ ನದಿಯಲ್ಲಿ ಕೊಚ್ಚಿ ಹೋಗ್ತಿದ್ದವರನ್ನ ರಕ್ಷಣೆ ಮಾಡಲಾಗಿದೆ. ನದಿ ದಾಟುವಾಗ ನೀರಿನಲ್ಲಿ ಸಿಲುಕಿದ್ದ ಯುವಕರು ಅಪಾಯದ ಮಟ್ಟವನ್ನ ಮೀರಿ ನದಿ ಹರಿತಾ ಇದೆ. ಹೀಗಿರುವಾಗ ಇಂಥ ಅಪಾಯದ ಸೂಕ್ಷ್ಮತೆಯನ್ನ ಅರ್ಥ ಮಾಡಿಕೊಳ್ಳದೆ ಯುವಕರು ನದಿ ದಾಟೋದಕ್ಕೆ ಪ್ರಯತ್ನ ಪಡ್ತಾರೆ. ಆಗ ನೀರಿನಲ್ಲಿ ಸಿಲುಕಿದ್ದ ಯುವಕರನ್ನ ರಕ್ಷಣೆ ಮಾಡಲಾಗಿದೆ. ಹಾವೇರಿ ಜಿಲ್ಲೆ ಕಳಸೂರು ಬಳಿ ನಡೆದಂಥ ಘಟನೆ ಇದು. ಕಳಸೂರು ಸಂಪರ್ಕಿಸುವ ಬ್ರಿಡ್ಜ್ ಇದೆಯಲ್ಲ, ಅಲ್ಲಿ ಬ್ರಿಡ್ಜು ಕಮ್ ಬ್ಯಾರೇಜ್ ಅದು. ಆ ಬ್ಯಾರೇಜ್ ಮೇಲೆ ನೀರು ಹರಿತಾ ಇತ್ತು, ವರದಾ ನದಿ ನೀರು ಹರಿತಾ ಇತ್ತು. ಬ್ರಿಡ್ಜ್ ದಾಟೋದಕ್ಕೆ ಯುವಕರು ಪರದಾಟವನ್ನು ಪಡ್ತಾರೆ. ಸ್ವಲ್ಪ ಯಾಮಾರಿದ್ರು ಕೂಡ ಆ ಯುವಕರು ಕೊಚ್ಕೊಂಡು ಹೋಗ್ತಾ ಇದ್ರು. ಅವ್ರನ್ನ ಈಗ ರಕ್ಷಣೆ ಮಾಡಲಾಗಿದೆ.